ನಮ್ಮ ಎಬಿ ನ್ಯೂಸ್ ಕನ್ನಡ ಕಚೇರಿಗೆ ಇವತ್ತು ಜನತಾದಳ ಸೆಕ್ಯುಲರ್ ಪಕ್ಷದ ಬೆಂಗಳೂರು ಮಹಾನಗರ ಮೈನಾರಿಟಿ ಅಧ್ಯಕ್ಷರಾದ ಅಫ್ರೋಜ್ ಬೇಗ್ ಹಾಗೂ ಬೆಂಗಳೂರು ನಗರ ಮೈನಾರಿಟಿ ಉಪಾಧ್ಯಕ್ಷರಾದ ನಾಸೀರ್ ಅಹಮದ್ ಮವೀದ್ ಅವರು ಭೇಟಿ ನೀಡಿ ಪತ್ರಿಕಾಗೋಷ್ಠಿ ನಡೆಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಂಗಳೂರು ನಗರ ವ್ಯಾಪ್ತಿಯ ಕೋಗಿಲು ಬಡಾವಣೆ ಹಾಗೂ ಥಣಿಸಂದ್ರ ಪ್ರದೇಶಗಳಲ್ಲಿ ಬಡವರ ಮನೆಗಳನ್ನು ಯಾವುದೇ ಮುನ್ಸೂಚನೆ ಅಥವಾ ನೋಟಿಸ್ ಜಾರಿಗೊಳಿಸದೆ ತೆರವುಗೊಳಿಸಿರುವುದು ಅತ್ಯಂತ ಅನ್ಯಾಯಕರ ಕ್ರಮವಾಗಿದೆ ಅಂತ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಬಡವರು ಕಷ್ಟಪಟ್ಟು ಕಟ್ಟಿಕೊಂಡಿದ್ದ ಮನೆಗಳನ್ನ ಏಕಾಏಕಿ ತೆರವುಗೊಳಿಸಿ ಅವರನ್ನ ಬೀದಿ ಪಾಲು ಮಾಡಲಾಗಿದೆ. ಇದರಿಂದ ಬಡ ಕುಟುಂಬಗಳು ಭಾರಿ ಸಂಕಷ್ಟಕ್ಕೆ ಸಿಲುಕಿದ್ದು, ಈ ದೃಶ್ಯವನ್ನ ನೋಡಿದ್ರೆ ಅತ್ಯಂತ ದುಃಖವಾಗುತ್ತೆ ಅಂತ ಹೇಳಿದ್ರು. ಯಾವುದೇ ಪರ್ಯಾಯ ವ್ಯವಸ್ಥೆ ನೀಡದೆ ಬಡವರ ಜೀವನದ ಮೇಲೆ ಈ ರೀತಿ ದಾಳಿ ನಡೆಸ್ತಾ ಇರುವುದು ಮಾನವೀಯತೆಯ ವಿರುದ್ಧವಾಗಿದೆ. ಬಡವರ ಕಷ್ಟ ನಷ್ಟಗಳನ್ನ ಸರ್ಕಾರ ಗಮನಿಸಬೇಕು ಹಾಗೂ ಈ ವಿಚಾರದಲ್ಲಿ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಸರ್ಕಾರವನ್ನ ಒತ್ತಾಯಿಸಿದ್ರು. ಈ ಅನ್ಯಾಯದ ವಿರುದ್ಧ ಜನತಾದಳ ಸೆಕ್ಯುಲರ್ ಪಕ್ಷ ಸದಾ ಬಡವರ ಪರವಾಗಿ ಧ್ವನಿ ಎತ್ತಲಿದೆ ಅಂತ ಅವರು ಸ್ಪಷ್ಟಪಡಿಸಿದ್ರು. ಎಬಿ ನ್ಯೂಸ್ ಕನ್ನಡಕ್ಕೆ ಈ ಮಾಹಿತಿಯನ್ನ ನೀಡಿದ್ರು. ವರದಿ ಸಜ್ಜದ್, ಸ್ಥಳ ಬೆಂಗಳೂರು. ಯಾಕೆ ಏನ್ ಮಾಡ್ತಾರಲ್ಲ ಕೊಡಕ್ಕಾಗಲ್ಲ. ಕುಂಸೋ ಟೈಮಲ್ಲಿ ಅವ್ರಿಗೆ ಕೊಡಿಸಿದ್ರು. ಮತ್ತೆ ಇನ್ನೊಂದು ಮಾತು, ಏನ್ ಮಾಡಿದ್ರು, ಅವ್ರು ಹೇಳಿದ್ರು 2 ವರ್ಷ ಮುಂಚೆ ನೋಡ್ತೀವಿ ಮ್ಯಾಪ್ ಅಲ್ಲಿ ಇಲ್ಲ ರೀ, ಮ್ಯಾಪ್ ಅಲ್ಲಿ ಏನಿಲ್ಲ, ಖಾಲಿ ಇತ್ತು ಜಾಗ ಅಲ್ಲಿ. 2 ವರ್ಷ ಆದ್ಮೇಲೆ ನೋಡಿದ್ರೆ ಬಂದಿದ್ದಾರೆ ಅಂತ ನೀವೇ ಸ್ಟೇಟ್ಮೆಂಟ್ ಕೊಡ್ತೀರಾ, ನೀವೇ ಇದು ಮಾಡ್ತೀರಾ, ಏನ್ ಮಾಡ್ತಾ ಇಲ್ಲ. ಮತ್ತೆ ಸಾಲ ಮಾಡಿದೆ ಪ್ರಾಪರ್ಟಿಗೆಲ್ಲ ಕೊಟ್ಟಿರೋದು ಅಂತ ಹೇಳ್ತಾ ಅಲ್ಲಿ ಆಲ್ರೆಡಿ ಅವರು ಖಾತಾ ಇದೆ ಎಲ್ಲ ಟ್ಯಾಕ್ಸ್ ನೀರಿಗೆ ವಾಟರ್ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಅಲ್ಲಿ ಏನಕ್ಕೆ ಅಂತ ನಾವು ಗೊತ್ತು, ಅದ್ರ ಪಕ್ಕದಲ್ಲೇ ಸಾಹೇಬರು ಪ್ರಾಪರ್ಟಿ ಇದೆ. ಆ ಪ್ರಾಪರ್ಟಿಗೆ ಬೆಲೆ ಬರ್ಬೇಕಂತ ಹೇಳಿದ್ರೆ ಈ ಬಡವರಿಗೆ ಆಚೆ ಓಡಿಸ್ಬೇಕು. ಉದ್ದೇಶ ಅಷ್ಟೇ. ಏನು ಕೊಡಿಲ್ಲ. ನಾನು ರೀಸೆಂಟ್ಲಿ ಸಾರು ಪಳ್ಳಿ ಆಯ್ತಲ್ಲ, ಅವತ್ತೇ ನಾವು ಹೋಗಿದ್ದೆ. ಅದರ ಯಾರಿಗೆ ಕೊಡಿಲ್ಲ, ನಮ್ಮ ಅವ್ರಿಗೆ ಕೊಡಲಿಲ್ಲ. ಆದ್ರೂ ನಾವು ಹೋಗ್ಬಿಟ್ಟಿಲ್ಲ, ಏನ್ ಮಾಡ್ಬೇಕು ನಾವು ನಾನು ಹೋಗಿದ್ದೆ. ಹೇಳಲಾಗಿದ್ದ 20 ಲಕ್ಷ ಜನ ನೋಡಿದ್ದಾರೆ. ಅಷ್ಟಾಗಿ ಅಡೂರ್ಲಿ ಅವರು ಅವ್ರ ಶಾಪಲ್ಲಿ ಹಾಳಾಗಿರ್ತೀವಿ, ಅವ್ರ ಶಾಪಿಂಗ್ ಹಾಳಾಗಿರ್ತೀವಿ. ಮಾಡಬೇಡಿ, ತೊಂದರೆ ಕೊಡಬೇಡಿ. ಈ ಚಳಿಗಿಲ್ಲಿ ಈ ಚಳಿಗಾಲದಲ್ಲಿ ತೊಂದರೆ ಕೊಡಬೇಡಿ. ಸರ್, ಸುಮಾರು ಎಷ್ಟು ಮನೆಗಳಿತ್ತು ಸರ್?
ಇವಾಗ ಅವರೇ ಹೇಳೋದು ಹೊಡೆದಾಕಿದ್ರು ಅವ್ರು, ಉತ್ಸವ ಮಾಡಿದ್ರು ಅವ್ರೆ, ಹೀರೋ ಆಗೋರು ಅವ್ರೆ. ಏನಿದೆ ಎಲ್ಲ ಬರೀ ಚುನಾವಣೆಯಲ್ಲಿ ಸಿಬಿಐಗೆ 20 ನಿಮಗೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ 100% ತೋರ್ತಾರೆ. ನಿಮ್ಗೆ ಏನಾದ್ರೆ ನಿಮ್ಗೆ ಓಟ್ ಹಾಕಿದ್ರು ಅವ್ರೇ ತೋರ್ತಾರೆ. ನಾವೇನ್ ಹೇಳೋದು ಆಟ ಅವ್ರು ಬರ್ತಾರೆ, ನಾನು ಕೊಡ್ತೀನಿ ನಿಮ್ಮ ಪಲಂಗಿ ಫ್ರೀ, ನಿಮ್ಮ ಎಬಿ ಫ್ರೀ, ನಿಮ್ಮ ಕಿಚನ್ ಡಬ್ಬಿ ಫ್ರೀ, ಅವ್ರೇನೋ ಹೋಗೋದು ಅವ್ರಿಂದ ಇಂದ ಬರೋದು. ಏನಿದ್ರು ಪಾಪ ಬಡವ್ರಿಗೆ ಆಟ ಆಡಿಸ್ತಾರೆ. ಇದು ನಮ್ಮ ಕಡೆಯಿಂದ ಸಹಾಯ ನಾವು ಯಾವತ್ತೂ ನೋಡಿ, ನಮ್ಮ ಮಾರಣ ಆಗಲಿ ಅಪ್ಪಾಜಿ ಯಾವತ್ತೂ ಅವರು ಮುಸ್ಲಿಮ್ಸ್ ಮೇಲೆ 4% ತಾಕತ್ತಿದ್ರೆ ರಿಸರ್ವೇಶನ್ ಮಾಡಿಸ್ಬೇಕಿತ್ತು. ಎಲೆಕ್ಷನ್ ಬಂದ್ರಲ್ಲ ರಿಸರ್ವೇಶನ್ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ರು, ಎಲ್ರಿ ಮಾಡಿದ್ರು. ಯಾರಿಗೆ ಕೊಟ್ಟಿದ್ರು ರಿಸರ್ವೇಶನ್? ನಮ್ಮ ಪಕ್ಷದಿಂದ ಏನೋ ಕಾಂಗ್ರೆಸ್ ಎಲ್ಲ ನಾವ್ ಹೇಳ್ತಲ್ಲಪ್ಪ, ಅವ್ರೇ ಹೇಳಕ್ಕೆ ಮಾಡೋ ಕೆಲಸ ಅವರೇ ಗೊತ್ತಾಗ್ತಾರೆ. ನೋಡಿ ಅದು ಯಾವ್ದೋ ಒಂದು ಪೋಸ್ಟರ್, ಫಿಲ್ಮ್ ಪೋಸ್ಟರ್ ಅಂತೆ ಅವ್ನು ಮೊಬೈಲಲ್ಲಿ ರೀಸೆಂಟ್ ಆಗಿರ್ತಾರೆ. ಯಾವ್ದೋ ಫಿಲ್ಮ್ ಯಾವ್ದು ಬೇಡ ಅಂತ ಬೇಡ ಹೇಳಿದ್ರೆ 28 ಕಮೆಂಟ್ ನಮ್ಗೆ ಹಾಕ್ತಾರೆ. ಮತ್ತು ನಮ್ಗೆಲ್ಲ ನೋಡಿ ನೋಡಿ ಅಭ್ಯಾಸ ಆಗ್ಬಿಟ್ಟಿದೆ. ಕಮೆಂಟ್ ಹಾಕ್ತಾರಲ್ಲ ಚಮಚಗಳು, ಆ ಕಮೆಂಟ್ ಬಿಟ್ಬಿಟ್ಟು ಹೋಗ್ರಿ ಬಡವ್ರಿಗೆ ಸಹಾಯ ಮಾಡ್ಬಿಟ್ಟು ಕಮೆಂಟ್ ಬಿಟ್ಬಿಟ್ಟು ಮನೇಲಿ ಕುತ್ಕೊಂಡ್ಬಿಟ್ಟು ಕಮೆಂಟ್ಸ್ ಎಲ್ಲ ಅವಶ್ಯಕತೆ ಇರೋದು. ಬಡವ್ರಿಗೆ ಹೋಗ್ಬಿಟ್ಟು ಸಹಾಯ ಮಾಡಿದ್ವಿ ಹೋಗ್ಬಿಟ್ಟು ಮತ್ತೆ ಅಯ್ಯೋ ನೋಡಿ ಇಂಡಿಯಾ 1870 ನಾವು ಇದ್ರು ಜಮೀನ್ ಸಾಹೇಬರು ಇದ್ರಲ್ಲ, ಬಿಜೆಪಿ ಅಲೈನ್ಸ್ ಇತ್ತಲ್ಲ, ಜಮೀನ್ ಸಾಹೇಬರು ಬಸ್ ಕೊಟ್ಟಿದ್ದು, ಯಡಿಯೂರಪ್ಪ ಕೂಡಿಸ್ಕೊಂಡು ಇವಾಗ ಓಡಾಡ್ಬಿಟ್ಟಿದ್ಯಾ? ಹೇಳೋದು ಕೇಳೋದಿಲ್ವಾ? ಪಕ್ಷ ಉಳಿಸ್ಬೇಕಂತ ಮಾಡಿದ್ದು, ಪಕ್ಷ ಉಳಿಸ್ಬೇಕು, ಪಕ್ಷ ಇರ್ಬೇಕು ಅಂತ ನಾವು ಉದ್ದೇಶದಿಂದ ನಾವು ಅಲೈನ್ಸ್ ಆಗಿದ್ವಿ, ಕೆಲಸ ಮಾಡ್ತೀವಿ. ನಾವೇನೋ ಎಲ್ಲ ನಾವು ಹೋಗ್ಬಿಟ್ಟು ಮುಸ್ಲಿಂ ಬಗ್ಗೆ ಏನೋ ಟಿಪ್ಪಣಿ ಮಾಡಿದ್ದೀವಿ ಮಾಡಲಿಲ್ಲ, ಕೆಲಸ ನಾವು ಮಾಡ್ತೇವೆ. ಸಮಸ್ಯೆ ಬಗ್ಗೆ ಏನ್ ಸಮಸ್ಯೆ ಸರ್ ನೋಡಿ, ಅಂದ್ರೆ ಬಡವರಿಗೆ ಏನಾಗ್ತದೆ ಪರಿಹಾರ ಮಾಡಿಕೊಳ್ಳಬೇಕು. ಮನೆ ಕೆಲಸ ಮಾಡಿಲ್ಲ, ಇನ್ನೇ ಎಲ್ಲೆಲ್ಲಿ ಮಾಡ್ತಾರಂತ ಗೊತ್ತಿಲ್ಲ. ದಯವಿಟ್ಟು ಈ ತರ ಮಾಡಬೇಡಿ. ಆತರ ಇದ್ರೆ ಇಂಟಿಮೇಷನ್ ಕೊಡಿ. ಫಸ್ಟ್ 10 ದಿನ ಮುಂಚೆ 20 ದಿನ ಮುಂಚೆ ಇಂಟಿಮೇಷನ್ ಕೊಡಿ, ಕರೆಸಿಬಿಟ್ಟು ನೋಡಿ ನೀವು ಖಾಲಿ ಮಾಡಿ ಹೋಗಿ ಅಂತ. ಇದು ಪಾಲಿಟಿಕ್ಸ್ ಎಲ್ಲ ಇದೆ, ಅದಕ್ಕೆ ಸೈಡಲ್ಲಿ ಇಟ್ಟಾನ. ಅದು ಆ ಪಾಲಿಟಿಕ್ಸ್ ಅಲ್ಲಿ ಬಡವರಿಗೆ ತಗೊಂಡೋಗ್ಬಿಟ್ಟು ನೀವು ಟಾರ್ಗೆಟ್ ಮಾಡಬೇಕು, ಸರಿಗಿಲ್ಲ. ನಾವು ಅದ್ರ ವಿರುದ್ಧ ಇದ್ದೀವಿ, ನಾವು ಅದಕ್ಕೆ ಪ್ರೊಟೆಸ್ಟ್ ಮಾಡ್ತೀವಿ, ನಾವು ರೋಡ್ ಮೇಲೆ ಬರ್ತೀವಿ, ಏನ್ ಬೇಕೋ ಅದಕ್ಕೆ ನಾವು ಮಾಡೇ ಮಾಡ್ತೀವಿ. ನಮಸ್ಕಾರ ಸರ್, ನಮ್ಮ ಎಬಿ ನ್ಯೂಸ್ ಚಾನಲ್ ಸರ್ ನಾನು ಬೇಗ ಅಂದ್ಬಿಟ್ಟು ಮೈನಾರಿಟಿ ADS ಮೈನಾರಿಟಿ ಪೆನ್ಷನ್ ಬಂದಿದ್ದಾರೆ ನಮ್ಮ ಚಾನಲ್ಗೆ ಭೇಟಿ ಕೊಡಕ್ಕೆ. ಅವ್ರು ಕೊಡ್ತಿಲ್ಲ ದಯವಿಟ್ಟು ಅದ್ರ ಸಂಬಂಧಪಟ್ಟ ಮಾತಾಡ್ಬೇಕಂತ ಇದ್ದಾರೆ. ಅದ್ರದ್ದು ಸಮಸ್ಯೆ ಬಗ್ಗೆ ಬನ್ನಿ ಮಾತಾಡೋಣ ಸರ್. ನಮಸ್ಕಾರ. ಜೆಡಿಎಸ್ ಇಂದ ಎಲ್ಲರೂ ಬೇಕು ಡೈಲಿ ಚಾನಲ್ ಬರ್ತಾ ಇದೆ, ಪ್ರತಿ ನ್ಯೂಸ್ ಅಲ್ಲಿ ಬರ್ತಾ ಇದೆ. ಬೆಳಿಗ್ಗೆ ಬರ್ತದೆ, ಸಾಯಂಕಾಲ 24 hours ಮತ್ತೆ ಸಾಲೆಪಾಳೆ ಅಂತ ಬರ್ತದೆ. ಅದು ಕೊಡ್ತಾ ಇರೋದು ಏನು ಅಂತ ಹೇಳಿದ್ರೆ ಅವ್ರ ಸಮಸ್ಯೆಗೆ ಏನೋ ಬಗೆಹರಿಸಲ್ಲ, ಬರೀ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಬಡವ್ರ ಜನ ನಿನ್ನೆ ನಮ್ಮ ರಂಜಾನ್ ಒಂದು ದಿವಸ ಇದಾಗಿದೆ ಪಾಪ. ರಾತ್ರಿ ಎಲ್ಲ ಚಳಿಯಲ್ಲಿ ಎಲ್ರಿದಿಲ್ಲ ಕಾಂಗ್ರೆಸ್ ಅವರೇ, ಎಲ್ರಿ ನಿಮ್ ಹಾಕೋಣ ಮುಸ್ಲಿಮ್ಸ್ ಅವ್ರಿಗೆ ನಾನು ಮಾಡಿ ಓಟ್ ತಗೊಳೋರು ಮುಸ್ಲಿಮ್ಸ್ ಬೇಕಲ್ಲ, ಓಟ್ ತಗೊಳೋರ್ಗೆ
ಮುಸ್ಲಿಮ್ಸ್ ಬೇಕಾ ನೋಡಿ ಸಾಯ್ತಾ ಇದಾರೆ ನಮ್ಮ ಅಲ್ಪಸಂಖ್ಯಾತರು ಮುಸ್ಲಿಮ್ಸ್ ಅವರು ಸಾರೆ ಪಾಳ್ಯ ಇರ್ಲಿ ಅಥವಾ ಕೋಗಿಲೆ ಲೇಔಟ್ ಇರ್ಲಿ ಮನೆ ಎಲ್ಲ ಧ್ವಂಸ ಮಾಡಿದೀರ ನೀವು ಮನೆ ಧ್ವಂಸ ಮಾಡಾದ್ರು ಇಷ್ಟು ದಿವಸ ಆಯ್ತು ಅವ್ರು ಏನು ಪರಿಹಾರ ನೀವು ಮಾಡ್ಕೊಳ್ಳಿಲ್ಲ ನೀವು ಇದರಲ್ಲಿ ಫೇಲ್ ಆಗ್ಬಿಟ್ಟಿದ್ದೀರಾ ಯಾರಿಗೂ ಮಾಹಿತಿ ಕೊಡ್ದಿರ ಮಾಡಿದಾರ ಹೌದು ಸರ್ ಅಲ್ಲ ಸರ್ ಪ್ರೀ ಪ್ಲಾನಿಂಗ್ ಇರೋ ಇನ್ನ ಎಲ್ಲಿ ನೋಡ್ತಾರೆ ಗೊತ್ತಿಲ್ಲ ಇದಕ್ಕೆ ನಾವು ಇವಾಗ್ಲೇ ನಾವು ತಗೊಳ್ಳಿಲ್ಲ ಆಕ್ಷನ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಇರ್ತಾರಲ್ಲ ಬಡವರಿಗೆ ಫುಲ್ ಟಾರ್ಗೆಟ್ ಮಾಡಕ್ ಹೋಗಿದ್ದಾರೆ ನೆಕ್ಸ್ಟ್ ಮುಂದೆ ಎಲ್ಲ ಅವ್ರಿಗೆ ಹಾಳು ಮಾಡ್ಬೇಕಂತ ಮಾಡೋದೇ ಮತ್ತೆ ನಾವು ಮಾಧ್ಯಮ ಕಡೆಯಿಂದ ನಾವು ಹೇಳ್ಬೇಕಂತ ಹೇಳಿದ್ರೆ ಏನಂದ್ರೆ ಇದೆಲ್ಲ ಏನಾದ್ರೂ ಒಂದು ಮಾಡ್ಲೇಬೇಕು ಇಲ್ಲ ಅಂದ್ರೆ ಇದು ನೋಡಿ ಕಾಂಗ್ರೆಸ್ ಅವರು ನೆಕ್ಸ್ಟ್ ಇದು ಸಿಬಿಐ ಅಂತ ಮಾಡಿದಾರಲ್ಲ ಇದು ಗೊತ್ತಾಗಿತ್ತು ಸಿಬಿಐ ಏನ್ ಇದೆಲ್ಲ ಮಾಡ್ತಾ ಇದ್ರಲ್ಲ ಜನ ಇದಾರಲ್ಲ ಕಾಂಗ್ರೆಸ್ ಮುಸ್ಲಿಮ್ಸ್ ಅವರು ಕಾಂಗ್ರೆಸ್ ನಂಬ್ಕೊಂಡಿದ್ದಾರೆ ಏನ್ ಮಾಡ್ಬೇಕು ಕಾಗೆ ಆರಿಸ್ತಾ ಇದಾರೆ ಬರೇ ಕಾಗೆ ಆರಿಸ್ತಾ ಇದಾರೆ ನಾವು 20 ಫ್ಲೋರ್ ಬಿಲ್ಡಿಂಗ್ 30 ಬಡವ್ರಿ ಅವರು ಬಿಲ್ಡಿಂಗ್ ಅವ್ರಿಗೆ ತಲೆ ಮೇಲೆ ಆಗೋಕೆ ಜಾಗ ಬೇಕು ಆಗೋವರೆಗೂ ಅವ್ರು ಇರ್ಬೇಕಲ್ಲ ಅಲ್ಲೇ ಏನೋ ವ್ಯವಸ್ಥೆ ಮಾಡ್ತೀವಿ ವ್ಯವಸ್ಥೆ ಮಾಡಿ ಇರ್ಬೇಕಂತ ಹೇಳಿದ್ರೆ ವ್ಯವಸ್ಥೆ ಮಾಡಿ ಅವ್ರ ಶಾಪ ಇಲ್ಲ ನೀವು ಹಾಳಾಗಿ ಬಿಡ್ತೀರಾ ನಿಮ್ ಸರ್ಕಾರ ಬಿಡಿ ಏನೇನ್ ಮಾಡ್ಬೇಕಂತ ಮಾಡಿ ರಾಜಕೀಯ ಪಾಲಿಟಿಕ್ಸ್ ಇದೆಲ್ಲ ಇಂತ ಬಡವ್ರಿ ಟಾರ್ಗೆಟ್ ಬಡವ್ರಿಗೆಲ್ಲ ಮಾಡಿದ್ದಾರೆ ಸರ್ ಅದು ಡೆಮಾಲಿಷನ್ ಮಾಡಿದಿರಲ್ವಾ ಆ ಮನೆಯವರೆಲ್ಲ ಸಾರ್ವಜನಿಕರು ಎಲ್ಲಿದ್ದಾರೆ ಸರ್ ಅವರೆಲ್ಲ ಅಲ್ಲೇ ಇದ್ದಾರೆ ಅಲ್ಲೇ ಇದ್ದಾರೆ ರಾತ್ರಿ ನಾನು ಭೇಟಿ ಮಾಡ್ಬಂದೆ ರಾತ್ರಿ ಹೋಗಿಲಲ್ಲಿ ಹೋಗಿದ್ದೆ ಆಕ್ಚುಲಿ ನಮ್ಮ ಅಪ್ಪಾಜಿ ಅಲ್ಲೂರು ಹತ್ರ ಅವರು ये हटावा लड़को देखो ना आने वाले दिनों में क्या क्या करती है ऐसा खेल हमारे मुसलमान काम कर रहा हूँ मार रहा हूँ बोल रही नहीं आवाज बहुत दबादल रही दबादल भाई जेडीएस का लीडर को साथ एक इंसानियत के नाते इंसान के बंदों में बात करूँ कौन में कोई आवाज उठाओ छोड़ो ना हो ऐसा छोड़ना तो बहुत आने वाला दिन में अभी इनका 2 साल 2.5 साल इनकी और है और जुल्म करती है हमारा पास एक्चुअली जो मैं सबसे लॉन्च करना चाहता हूँ फेसबुक इंस्टाग्राम इससे कितना हो सकता है इसे शेयर करो कितना हो सकता है इससे क्या होगा तो अपने आप को हक दिलाना ये हक के हाथ से तुम उठाया तुम्हें हैंगा सामने कैमरा में देखिए फोनवा में देखिए सबको तुम्हें साफ किया तुम्हें जा तो करे तो छोटा सा कमेंट डालो ना तो मेरे भाई कमेंट में क्या है वो करती है आप मैंने नाम कमाओ क्या मैं जाकर पीएम बन जाता हूँ मैं सीएम बन जाता हूँ मैंने जरूरत की तुम्हें खड़ो तुम्हें आओ तुम्हारा फोन लेना चाहो तुम्हें करो हमने अल्लाह ने लीडर को बनाया इसके हाथ से हमें आंखों खड़ रही हमें बात करने को बात करी ये भी नहीं कर रहा तो क्या करना सो कांग्रेस का जूम देख ले इतना समय आप मजे ले रखना सो वो बोलती 10 चीजें कमेंट डालती मैं देखता हूँ तो कमेंट डाल को मरते रहो हमें हफ्ते हंसते बड़े तक में हफ्ते हंसते ಕಡೆ ಬ್ಯಾಂಗ್ಳೂರ್ ಸಿಟಿ ಜೆಡಿಎಸ್ ಮೈನಾರಿಟಿ ವೈಸ್ ಪ್ರೆಸಿಡೆಂಟ್ ನಾಸೀರ್ ಅಹಮದ್ ಅಂದ್ಬಿಟ್ಟು ಭೇಟಿ ಬಂದಿದ್ದಾರೆ ಇದು ಟೆನಿಸ್ ಹತ್ರ ಅದು ಆಮೇಲೆ ಮತ್ತೆ ಗೊತ್ತಿಲ್ಲ ತೊಂದರೆ ನಡೆದಿದ್ದಲ್ಲ ಅದ್ರ ಬಗ್ಗೆ ಒಂದು ಮಾತು ಮಾತಾಡ್ತಾರಂತ और दूसरी बात हालात बिना नोटिस के मतलब फटी लौट पे ऐसा किया अब जाके तानी सदर रहते हैं आज वो गरीबों की हालत देख के आंख पे आंसू आते हैं ना इनको कोई नोटिस देके ना उनको कोई सपोर्ट मिला आज वो डर के उठे गारे भटक रहे हैं कि कैसे हमें साथ मिलेगा गवर्नमेंट साथ देने के लिए कांग्रेस आगे बढ़ के आके उसको सपोर्ट नहीं कर रही है तो आज हम जेडीएस की पार्टी की तरफ से आए खड़े इनके हक पे बात कर रहे हैं कि इनका फ्यूचर क्या है इनके लिए क्या कर सकते हैं इनके लिए क्या कर सकते हैं नहीं तो आज जो मुसलमानों का टारगेट हो रहा है ये बड़ी दुख की बात है और हम दरखास्त करके देवी बोरा साहब से कुमार स्वामी साहब से कि हमारी पार्टी की तरफ से कुछ अनुमति मिले और सपोर्ट मिले को आपको ऐसा तकलीफ हुई सोचना और इसके टेनिस और आपके जेडीएस के तरफ से मदद कोई मिले की तरफ से और आपकी तरफ से बैंगलोर सिटी मिशन प्रेसिडेंट के तरफ से हाँ हम और अपने साथ हमके पूरी सपोर्ट दे रहे हैं और हम लोग
लेकर रहते हैं और हम जो हम अपनी तरफ से सपोर्ट कर सकते करेंगे और उनकी दुख सारे वक्त हम साथ रहेंगे। ओके सर। ओके सर।